ಕೇರಳದಲ್ಲಿ ಬಸ್ ಓದೋದಕ್ಕೆ ಎದುರುತ್ತಿದ್ದಾರಂತೆ ಗಂಡು ಜೀವಿಗಳು. ಅಕಸ್ಮಾತ್ ಬಸ್ಸಲ್ಲೇನಾದರೂ ಪಕ್ಕದಲ್ಲಿ ಲೇಡಿ ಬಂದು ನಿಂತ್ಕೊಂಡ್ರೆ ದೆವ್ವ ನೋಡ್ದರಂಗೆ ಓಡೋಗ್ತಿದ್ದಾರಂತೆ ಗಂಡಸರು. ಅದರಲ್ಲೂ ಆ ಲೇಡಿ ಕೈಲಿ ಫೋನ್ ಇದ್ರೆ ಅಲ್ಲೆಲ್ಲೂ ಸುಳಿಯೋದೇ ಇರುವಂತೆ ಗಂಡು ಪ್ರಾಣಿಗಳು. ಇವಾಗ ಅಲ್ಲೆಲ್ಲ ಇದೇ ಟ್ರೆಂಡಿಂಗ್ ಕಂಟೆಂಟ್. ಇದ್ರ ಮೇಲೇ ಸಾವಿರಾರು ರೀಲ್ಸ್ಗಳನ್ನ ಮಾಡಿ 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 ಅಪ್ಲೋಡ್ ಮಾಡ್ತಿದ್ರು ಅಲ್ಲಿ ಜನ. ಇನ್ಸ್ಟಾ ಓಪನ್ ಮಾಡಿದ್ರೆ ಬರೀ ಇವೇ ರೀಲ್ಸು. ಯಾರೂ ಹತ್ರ ಬರದೇ ಇರೋ ಥರ ಮೆಟಲ್ ಮುಳ್ಳಿರೋ ಡ್ರೆಸ್ಸಲ್ಲಿ ಬಾಡಿ ಫುಲ್ ಕವರ್ ಮಾಡ್ಕೊಂಡು ಬಸ್ ಹೊತ್ತು ಗಂಡು ಜೀವಿಯ AI ವಿಡಿಯೋ ಇವಾಗ ಫುಲ್ ವೈರಲ್ ಅಲ್ಲಿ ಇವಾಗ ಬಸ್ಸಲ್ಲಿ ಓಡಾಡೋ ಹುಡುಗಿನ ನೋಡಿದ್ರೆ ಭೂತ ನೋಡ್ದಂಗೆ ಆಡ್ತಿದ್ದಾರೆ ಅಂತ ಹುಡುಗರು. ಇವಾಗ ಏನಾಗಿದೆ ಅಂತಂದರೆ ಕೈಯಲ್ಲಿ ಮೊಬೈಲ್ ಇರೋಲ್ಲ ಕಂಟೆಂಟ್ ಕ್ರಿಯೇಟರ್ಗಳೇ. ಎಲ್ರಿಗೂ ಫೇಮಸ್ ಆಗಬೇಕು ಅನ್ನೋ ಚಟ, ವೈರಲ್ ಆಗಬೇಕು ಅನ್ನೋ ಆಟ. ಹೀಗೆ ವೈರಲ್ ಆಗಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಕೇರಳದಲ್ಲಿ ಸಂಜಿತಾ ಮುಸ್ತಾಫಾ ಅನ್ನೋ ಹುಡುಗಿ ಬಸ್ಸಲ್ಲಿ ಹೋಗುವಾಗ ನನ್ನ ಪ್ರೈವೇಟ್ ಪಾರ್ಟನ್ನು ಯಾವನೋ ಒಬ್ಬ ಕಾಮುಕ ಟಚ್ ಮಾಡಿಬಿಟ್ಟ ನೋಡಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಬಿಟ್ಬಿಟ್ರು. ಪ್ರೈವೇಟ್ ಪಾರ್ಟು ಅಂದ ಕೂಡಲೇ ಜನ ಸುಮ್ಮನೆ ಲೈಕ್ ಮೇಲೆ ಲೈಕ್ ಕೊತ್ತಿದ್ರು, ಶೇರ್ ಮೇಲೆ ಶೇರ್ ಮಾಡಿದ್ರು, ಕಂಟೆಂಟ್ ಬಾಕ್ಸ್ ತುಂಬಿ ತುಳುಗಿಸ್ಬಿಟ್ರು. ಆ ವಿಡಿಯೋ ಬಿರಿ ವೈರಲ್ಲೂ ಆಯಿತು. ಈ ವಿಡಿಯೋದಲ್ಲಿ ಇದ್ನಲ್ಲ ಅವನ ಹೆಸರು ದೀಪಕ್ ಅಂತ. ಪಾಪ ಅವನ ಅಮಾಯಕ. ಈ ಕಿಲಾಡಿ ಲೇಡಿ ಪ್ರೈವೇಟ್ ಪಾರ್ಟನ್ನು ಮುಡಿಸಿರೋದು ಅವನಿಗೆ ಗೊತ್ತಿಲ್ಲ, ಅದನ್ನು ರೆಕಾರ್ಡ್ ಮಾಡ್ಕೊಂಡಿರೋದು ಅವನಿಗೆ ಗೊತ್ತಿಲ್ಲ. ವಿಡಿಯೋ ವೈರಲ್ ಆದಮೇಲೆ ಯಾರೋ ಫ್ರೆಂಡ್ಸ್ ತಂದು ಇವನಿಗೆ ತೋರಿಸೋರೆ. ಇವನು ಹೋಯ್ತಲ್ಲಪ್ಪ ಮನ ಮೊರೆದೆ ಅಂತ ಬೇಜಾರು ಮಾಡ್ಕೊಂಡು ಸೀದಾ ಮನೆಗೆ ಹೋಗಿ ನೇಣಾನ ಸತ್ತವನೆ. ಈ ವಿಷಯ ಗೊತ್ತಾಗ್ತಿದ್ದಂಗೆ ಆ ಲೇಡಿ ಈ ವಿಡಿಯೋನ ಡಿಲೀಟ್ ಮಾಡ್ಕೊಂಡು ಮೊಳ್ಳಿಯಾಗಿ ಮನೆ ಸೇರ್ಕೊಂಡ್ಬಿಟ್ಟವಳೆ. ಅಲ್ಲ ವಿಡಿಯೋ ಡಿಲೀಟ್ ಆಗ್ಬಿಟ್ಟು ಪೊಲೀಸರು ಬಿಟ್ಬಿಡ್ತಾರೆ. ಹುಡುಕೊಂಡು ಹೋಗೋರೆ, ಹಿಡ್ಕೊಂಡು ಬಂದು ಜೈಲಿಗೆ ಬಿಟ್ಟು ಬಂದವ್ರೆ. ಈ ಲೇಡಿಗೆ ಕಂಟೆಂಟ್ ಬೇಕು ಅಂತ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೀಗೆಲ್ಲ ಮಾಡ್ಬೋದಾ? ಪಾಪ ಇವಳು ತಿಕ್ಕಲಾಟಕ್ಕೆ ಒಬ್ಬ ಅಮಾಯಕನ ಜೀವನೇ ಹೋಗ್ಬೋದು. ಇವಾಗ ನೋಡಿದ್ರೆ ಕೇರಳ ತುಂಬ ಇದೇ ಕಂಟೆಂಟ್ ಟ್ರೆಂಡ್ ಆಗ್ತಾ ಇದೆ. ಬಸ್ಸಲ್ಲಿ ಓಡಾಡೋ ಲೇಡೀಸ್ ಕಂಡ್ರೆ ಗಾಬರಿ ಆಗೋ ಗಂಡಸರು. ಈ ಬಸ್ಸಲ್ಲಿ ಲೇಡೀಸ್ಗೆ ಅಲೋ ಇಲ್ಲ, ಈ ಬಸ್ಸು ಬರೀ ಗಂಡಸರಿಗೆ ಮಾತ್ರ ಬನ್ನಿ ಬನ್ನಿ ಅಂತ ಕೂಗೋದು, ಅಕ್ಕಪಕ್ಕ ಟಚ್ ಆಗಿ ರೋಡ್ ಕಟ್ಕೊಂಡು ಮಾಡೋದು, ಬರೀ ರೀಲ್ಸ್ ಕೊಡು. ಇವಾಗ ಕೇರಳದ ಇನ್ಸ್ಟಾ ಪೂರ್ತಿ ಸೆಲ್ಫಿ ಲೇಡಿ ಕಾನ್ಸೆಪ್ಟೇ ಧೂಳೆ ಪೋಸ್ತಿದೆ. ಯಾವಾಗ ಏನು ಹೆಂಗೆ ಟ್ರೆಂಡ್ ಆಗುತ್ತೆ ಅಂತ ದೇವ್ರಿಗೂ ಗೊತ್ತಾಗಲ್ಲ. ಇದು ಭಗವಂತನ ಕಂಟ್ರೋಲು ಮೀರಿ ಹೋಗ್ಬಿಟ್ಟು.